ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಎನ್ನುವಂತಹ ವರದಿಗಳ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಿಜಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದ್ದಾರಾ? ಎಐಸಿಸಿ ಒಬಿಸಿ ಸಲಹಾ ಸಮಿತಿ ಮಂಡಳಿಯ ಅಧ್ಯಕ್ಷರಾಗಿ ಅಥವಾ ನೇಮಕಗೊಂಡಿದ್ದಾರಾ? ಯಾವುದೇ ಅಂತಹ ನೇಮಕಾತಿ ಆಗಿಲ್ಲ ಅಂತೇಳಿ ಖುದ್ದು ಮುಖ್ಯಮಂತ್ರಿಗಳ ಅಧಿಕೃತ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ಸುದ್ದಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಒಬಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಅಥವಾ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ನೇಮಕ ಮಾಡಿದೆ. ಈ ಮುಖಾಂತರ ರಾಷ್ಟ್ರ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಕಾಂಗ್ರೆಸ್ ಆಲೋಚನೆಯನ್ನ ಮಾಡ್ತಾ ಇದೆ ಅಂತೇಳಿ ನಾನಾ ಸುದ್ದಿಗಳು ವರದಿಯಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮುಖ್ಯಮಂತ್ರಿಗಳ ಕಾರ್ಯಾಲಯ, ಸಿದ್ದರಾಮಯ್ಯನವರ ಕಾರ್ಯಾಲಯ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದೆ. ಆತ್ಮೀಯ ಮಾಧ್ಯಮ ಮಿತ್ರರ ಗಮನಕ್ಕೆ, ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇಮಕಗೊಂಡಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ. ಅಂತಹ ಯಾವುದೇ ನೇಮಕಾತಿ ಆಗಿಲ್ಲ. ಒಬಿಸಿ ಸಲಹಾ ಮಂಡಳಿಯ ಸದಸ್ಯರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗಿದ್ದಾರೆ. ಸಲಹಾ ಮಂಡಳಿ ಎಐಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈಚಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 15ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ನಡೆಯುತ್ತೆ. ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 15ನೇ ತಾರೀಕು ಸಭೆ ನಡೆಯಲಿದೆ. ಸಭೆಯ ಆತಿಥ್ಯವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ. ಸೊ ಬೆಂಗಳೂರಲ್ಲಿ ಸಭೆ ನಡೀತಾ ಇರೋದರಿಂದ ಮುಖ್ಯಮಂತ್ರಿಗಳೇ ಈ ಸಭೆಯ ಆತಿಥ್ಯವನ್ನ, ಅಂದರೆ ಅತಿಥಿಗಳನ್ನ ಕರೆಯುವಂತಹ, ಅತಿಥಿಗಳನ್ನ ಬರಮಾಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಈಗ ಇವರಿಗೆ ಕೊಡಲಾಗಿದೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ, ಉಳಿದ ಅವಧಿಗೂ ಸಿದ್ದರಾಮಯ್ಯನವರೇ ಸಿಎಂ. ಈ ಬಗ್ಗೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಸ್ಪಷ್ಟನೆಯ ನಡುವೆಯೂ ಹಬ್ಬಿತ್ತು ಇಂಥದೊಂದು ವದಂತಿ. ಈ ವದಂತಿ ಹಿಂದೆ ಸಿದ್ದರಾಮಯ್ಯ ವಿರೋಧಿ ಬಣದ ಕೈವಾಡ. ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಬಗ್ಗೆ ಸುಳ್ಳು ವದಂತಿ ಕಳೆದ ರಾತ್ರಿಯಿಂದಲೇ ಹಬ್ಬಿತ್ತು ಇಂಥದೊಂದು ವದಂತಿ. ಬೆಳಗ್ಗೆ ಮುಖ್ಯಮಂತ್ರಿಗೆ ಪ್ರಶ್ನೆ ಕೇಳಿದಾಗ ಖುದ್ದು ಅವರಿಗೆ ಅಚ್ಚರಿ. ನನ್ನನ್ನು ಕೇಳಲಿಲ್ವಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಂಗೆ ಗೊತ್ತಿಲ್ವಲ್ಲ ಇದು ಅಂತ, ನೇಮಕದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜುಲೈ 15ರಂದು ಸಭೆ ಮಾಡಿ ನನಗೆ ಹೇಳಿದ್ದರು ಅಷ್ಟೇ ಅಂತೇಳಿ ಸಿಎಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಈ ಹೇಳಿಕೆ ಕೊಡುವ ಹೊತ್ತಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿತ್ತು. ತಕ್ಷಣ ಎಚ್ಚೆತ್ತು ಸಿಎಂ ಕಚೇರಿ ಸ್ಪಷ್ಟನೆ ಕೊಡುವ ಹೊತ್ತಿಗೆ ಮಧ್ಯಾಹ್ನ ಕಳೆದಿತ್ತು ಅಂತೇಳಿ. ಸೊ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಸ್ಪಷ್ಟನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಜುಲೈ 15ನೇ ತಾರೀಕು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಕೆಪಿಸಿಸಿಯ ಭಾರತ್ ಜೋಡೋ ಭವನ ಏನಿದೆ, ಅಲ್ಲಿ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ರಾಷ್ಟ್ರೀಯ ಸಮಿತಿ ಏನಿದೆ, ಎಐಸಿಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಒಬಿಸಿ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಆ ಸಭೆಗೆ ಬರುವಂತಹ ಗಣ್ಯರನ್ನ ಬರಮಾಡಿಕೊಂಡು ಅವರಿಗೆ ಆತಿಥ್ಯವನ್ನು ಕೊಡುವಂತಹ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಹಿಸಲಾಗಿದೆ ಎನ್ನುವಂಥದ್ದಷ್ಟೇ ಸ್ಪಷ್ಟನೆ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಒಂದು ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ ಅವರ ಮಾಧ್ಯಮ ಪ್ರಕಟಣೆಯಲ್ಲಿ. ಇದು ಜೂನ್ 9 ಅಂದರೆ ಕಳೆದ ತಿಂಗಳು 2025 ಅಂದರೆ ಕಳೆದ ತಿಂಗಳು ಜೂನ್ 9ನೇ ತಾರೀಕು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಡಿಪಾರ್ಟ್ಮೆಂಟ್ ಒಬಿಸಿ ಇದು ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಿರುವಂತಹ ಮಾಹಿತಿ. ಒಬಿಸಿ ಸಮಿತಿ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಅನಿಲ್ ಜೈ ಹಿಂದ್. ಅದರಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಐ ಆಮ್ ಪ್ರಪೋಸಿಂಗ್ ದಿ ನೇಮ್ಸ್ ಆಫ್ ಅಡ್ವೈಸರಿ ಕೌನ್ಸಿಲ್ ಫಾರ್ ದಿ ಒಬಿಸಿ ಡಿಪಾರ್ಟ್ಮೆಂಟ್ ಎಐಸಿಸಿ
ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್ ಆ್ಯಂಡ್ ಅಪ್ರೂವಲ್ ಪ್ಲೀಸ್ ಅಂತೇಳಿ ನಾನು ಅಡ್ವೈಸರಿ ಕೌನ್ಸಿಲ್ಗೋಸ್ಕರ ಈ ಹೆಸರನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ. ಅದಕ್ಕೆ ನೀವು ಅನುಮತಿಯನ್ನು ಅಥವಾ ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ OBC ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಅನಿಲ್ ಜೈಹಿಂದ್ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಜೂನ್ 9ನೇ ತಾರೀಕು. ಅದರಲ್ಲಿ ಮೊದಲನೆಯ ಹೆಸರೇ ಸಿದ್ದರಾಮಯ್ಯನವರದ್ದು. ಸಿದ್ದರಾಮಯ್ಯ, BK ಹರಿಪ್ರಸಾದ್, ಅಶೋಕ್ ಗೆಹ್ಲೋಟ್, ಭೂಪೇಶ್ ಬಘೇಲ್ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿಗಳು, OBC ಸಮುದಾಯದ ನಾಯಕರು, ವಿ ನಾರಾಯಣಸ್ವಾಮಿ ಪುದುಚೇರಿಯ ಮಾಜಿ ಮುಖ್ಯಮಂತ್ರಿ, ಸಚಿನ್ ಪೈಲಟ್ ರಾಜಸ್ಥಾನದ ಮಾಜಿ ಉಪಮುಖ್ಯಮಂತ್ರಿ, ಗುರ್ದೀಪ್ ಸಿಂಗ್ ಸಪ್ಪಲ್, ಅರುಣ್ ಯಾದವ್, ವಿಜಯ್ ನಾಮದೇವರಾವ್ ವಡೆಬಟ್ಟಿವರ್, ವಿ ಹನುಮಂತರಾವ್ ತೆಲಂಗಾಣದವರು, ಇವರು ರಾಜ್ಯಸಭಾ ಸಂಸದರು, ಅಮಿತ್ ಚಾವ್ಡಾ, ಬಿ ಮಹೇಶ್ ಕುಮಾರ್ ಗೌಡ್, ಪೊನ್ನಂ ಪ್ರಭಾಕರ್, ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಎಸ್ ಜ್ಯೋತಿಮಣಿ ಕಾಂಗ್ರೆಸ್ನ ಸಂಸದೆ ತಮಿಳುನಾಡಿನವರು, ಶ್ರೀಕಾಂತ್ ಜನಾ, ಕಮಲೇಶ್ವರ್ ಪಟೇಲ್, ಅಜಯ್ ಕುಮಾರ್ ಲಲ್ಲು, ಸುಭಾಷಿನಿ ಯಾದವ್, ಅಡೂರು ಪ್ರಕಾಶ್ ಕಾಂಗ್ರೆಸ್ನ ಸಂಸದರು, ಧರಣೇಂದ್ರ ಸಾಹು, ಹಿನಾ ಕರ್ವರೆ, ಅನಿಲ್ ಜೈಹಿಂದ್ ಕನ್ವೆನರ್ ಆಫ್ ಅಡ್ವೈಸರಿ ಕೌನ್ಸಿಲ್, ಜಿತೇಂದ್ರ ಬಘೇಲ್ ಸೆಕ್ರೆಟರಿ ಆಫ್ ಅಡ್ವೈಸರಿ ಕೌನ್ಸಿಲ್. ಸೊ ಈ ಅಡ್ವೈಸರಿ ಕೌನ್ಸಿಲ್ ಇದಕ್ಕೆ ಒಂದು ಹೆಸರನ್ನು ಪ್ರಪೋಸ್ ಮಾಡಿದ್ರು. ಆ ಹೆಸರಲ್ಲಿ ಮೊದಲನೆಯ ಹೆಸರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಇನ್ ಕೇಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ರಾಷ್ಟ್ರೀಯ OBC ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಒಂದು ವೇಳೆ ನೇಮಿಸಿದ್ದರೂ ಕೂಡ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನನ್ನ ಪ್ರಕಾರ ಹಿನ್ನಡೆ ಅಲ್ವೇ ಅಲ್ಲ. ಇಟ್ ಈಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಸಿದ್ದರಾಮಯ್ಯನವರಿಗೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಒಂದನ್ನು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ದಲಿತ ಮತ್ತು OBC ಮತಗಳನ್ನು ಕನ್ಸಾಲಿಡೇಟ್ ಮಾಡಲಿಕ್ಕೆ ತನ್ನ ವಿನೂತನ ಪ್ರಯೋಗಗಳನ್ನು ಮತ್ತು ಪ್ರಯತ್ನಗಳನ್ನು ಆರಂಭಿಸ್ತಾ ಇದೆ. ಸೊ ಸಿದ್ದರಾಮಯ್ಯನವರು ಸದ್ಯದ ರಾಜಕಾರಣ ಮಟ್ಟಿಗೆ ಅಂತ ಹೇಳಿದ್ರೆ ಅಧಿಕಾರ ರಾಜಕಾರಣದ ಮಟ್ಟಿಗೆ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡಬಹುದಾದಂತಹ ದೊಡ್ಡ ಫೇಸ್ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಒಂದು ವೇಳೆ ಅಡ್ವೈಸರಿ ಕೌನ್ಸಿಲ್ಗೆ ಸಿದ್ದರಾಮಯ್ಯನವರು ಚೇರ್ಮನ್ ಆದರೂ ಕೂಡ ಮುಖ್ಯಸ್ಥರಾದರೂ ಕೂಡ ಅದು ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಸಿಗಬಹುದಾದಂತಹ ದೊಡ್ಡ ಗೆಲುವು. ಕಾರಣ ಏನು ಅಂತ ಹೇಳಿದ್ರೆ ರಾಷ್ಟ್ರ ರಾಜಕಾರಣದ ಮಟ್ಟಿಗೆ ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ರಾಜಕಾರಣದ ಮಟ್ಟಿಗೆ ಸಿದ್ದರಾಮಯ್ಯನವರ ಹಿಡಿತ ಬಿಗಿಯಾಗುತ್ತೆ. ಇದುವರೆಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಸಿದ್ದರಾಮಯ್ಯನವರು. ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ನ್ಯಾಷನಲ್ ಪಾಲಿಟಿಕ್ಸ್. ಅವ್ರಿಗೆ ಕರ್ನಾಟಕ ಸಾಕಷ್ಟೇ. ನಾನು ಡೆಲ್ಲಿಯಲ್ಲಿ ಹೋಗಿ ಪ್ರಚಾರ ಮಾಡಬೇಕು, ಗುಜರಾತ್ನಲ್ಲಿ ಹೋಗಿ ಪ್ರಚಾರ ಮಾಡಬೇಕು, ಅವ್ರು ಹೋಗ್ತಾರೆ. ಈ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆದಾಗ, ಆಂಧ್ರದಲ್ಲಿ ಎಲೆಕ್ಷನ್ ಆದಾಗ, ತೆಲಂಗಾಣದಲ್ಲಿ ಪಕ್ಕದ ತಮಿಳುನಾಡಲ್ಲಿ ಎಲೆಕ್ಷನ್ ಆದಾಗ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಕ್ಷಿಣ ಭಾರತವನ್ನು ಬಿಟ್ಟು ಉತ್ತರ ಭಾರತದ ರಾಜಕಾರಣದ ಕಡೆಗೆ ಅವರ ಒಲವಿಲ್ಲ, ಅವರ ಇಂಟ್ರೆಸ್ಟ್ ಇಲ್ಲ. ಒಂದು ಮುಖ್ಯವಾಗಿ ಹಿಂದಿ ಹಿಡಿತ ಕಮ್ಮಿ, ಅವರಿಗೆ ಅಷ್ಟು ಆಸಕ್ತಿನೂ ಇಲ್ಲ. ಬಟ್ ಅದು ಸಿದ್ದರಾಮಯ್ಯನವರಿಗೆ ನೆಗೆಟಿವ್ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಾರಣ ಇನ್ ಕೇಸ್ ಲೆಟ್ ಅಸ್ಯೂಮ್ ಒಂದು ವೇಳೆ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನು ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತು ಅಂತ ಹೇಳಿದ್ರೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದಾರೆ ಫಾರ್ ದಿ ಸೇಕ್ ಆಫ್ ನ್ಯಾಷನಲ್ ಪಾಲಿಟಿಕ್ಸ್. ಕಾಂಗ್ರೆಸ್ನ ಈ ಪರ್ಪಸ್ ಏನಿದೆ ಅದು ಕರ್ನಾಟಕದಿಂದಲೇ ನೆಲಸಮ ಆಗ್ಲಿಕ್ಕೆ ಶುರುವಾಗುತ್ತೆ. ಕರ್ನಾಟಕದಿಂದಲೇ. ಸೊ ಯಾವ ಮೆಸೇಜನ್ನು ಸೆಂಡ್ ಮಾಡಬೇಕು, ಈಗ ಟ್ರೈ ಮಾಡ್ತಾ ಇರುವಂಥದ್ದೇನೋ OBC ಸಮುದಾಯದ ಮತಗಳನ್ನು ಕನ್ಸಾಲಿಡೇಟ್ ಮಾಡಬೇಕು ಅಂತೇಳಿ. ಸೊ ನೀವು ಅಂತಹ ಸಲಹಾ ಸಮಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇಮಕ ಮಾಡಿ ಅವರನ್ನೇ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಮತ್ತೆ ಈ ಸಮಿತಿಯ ಉದ್ದೇಶ ಏನಿದೆ? ಸೊ ಕೊಲ್ಯಾಪ್ಸ್ ಆಗುತ್ತೆ.
ಲಾಂಗ್ ಟರ್ಮ್ ಹೊಡೆತ ಬೀಳುತ್ತೆ. ಕಾಂಗ್ರೆಸ್ನವರು ಉತ್ತರ ಕೊಡ್ಕೊಂಡು ಕೂರಬೇಕಾಗತ್ತೆ. ಕಾಂಗ್ರೆಸ್ನವರು ಆಮೇಲೆ ನಗೆಪಾಟಲಿಗೀಡಾಗಬೇಕಾಗತ್ತೆ. ಅಂಥದ್ದೊಂದು ಮೂರ್ಖತನದ ರಣತಂತ್ರವನ್ನು ಬಹುಶಃ ಕಾಂಗ್ರೆಸ್ ಮಾಡಲಿಕ್ಕಿಲ್ಲ. ರಣದೀಪ್ ಸುರ್ಜೇವಾಲಾ ನಂಬ್ಕೊಂಡು, ಡಿ ಕೆ ಶಿವಕುಮಾರ್ ನಂಬ್ಕೊಂಡು ಕಾಂಗ್ರೆಸ್ನವರು ರಾಜಕಾರಣ ಮಾಡಿದ್ರೆ ಮಕಾಡೆ ಮಲ್ಕೋತಾರೆ. ವಿಶೇಷವಾಗಿ ರಣದೀಪ್ ಸುರ್ಜೇವಾಲಾ ಪ್ರಯೋಜನಕ್ಕೆ ಬಾರದಂತಹ ಒಬ್ಬ ಕಾಂಗ್ರೆಸ್ನ ನಾಯಕ. ಹರಿಯಾಣದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕಾಗದಂಥ ಒಬ್ಬ ನಾಯಕನನ್ನು ನಂಬ್ಕೊಂಡೇನಾದರೂ ಲೆಕ್ಕಾಚಾರ ಹಾಕ್ಕೊಂಡಿದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ, ಇಟ್ ವಿಲ್ ಬ್ಯಾಕ್ ಫೈರ್. ಅದರ್ವೈಸ್ ನನ್ನ ಪ್ರಕಾರ ಇನ್ ಕೇಸ್ OBC ಸಲಹಾ ಸಮಿತಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನೇಮಕಗೊಂಡರೂ ಕೂಡ ಇಟ್ಸ್ ನಾಟ್ ಎ ಸೆಟ್ ಬ್ಯಾಕ್ ಅಂತೂ ಖಂಡಿತ ಅಲ್ಲ. ಅದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಗಟ್ಟಿಯಾಗತ್ತೆ ಕುರ್ಚಿ ಗಟ್ಟಿಯಾಗತ್ತೆ, ಬಲ ಆಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಹಿಡಿತ ಇನ್ನಷ್ಟು ಬಿಗಿಯಾಗುತ್ತೆ. ಸಹಜವಾಗಿ DKಶಿಯ ಪ್ರಭಾವಳಿ, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ DK ಶಿವಕುಮಾರ್ ಅವರ ಸಂಬಂಧ ಪಕ್ಷದ ಸಂಘಟನೆಯನ್ನು ಮೀರಿ ಬೇರೆ ಕಾರಣಗಳಿಗೋಸ್ಕರ ತುಂಬ ಚೆನ್ನಾಗಿದೆ. ಆ ಕಾರಣದಿಂದ DK ಶಿವಕುಮಾರ್ ಏನೆಲ್ಲ ಇನ್ಫ್ಲುಯೆನ್ಸನ್ನು ಹೊಂದಿದ್ದಾರೆ ಪಕ್ಷದ ಒಳಗಡೆ, ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.